ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸಪ್ತ ಚಿರಂಜೀವಿಗಳು ಹಾಗೂ ಕಲ್ಕಿ ಅವತಾರ. ಈ ಕಲ್ಕಿ ಅವತಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಮಾರು ಎಪಿಸೋಡ್ ಅನ್ನ ಮಾಡಿದ್ದೀನಿ ಅಂಡ್ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಹೊಂದಿದೆ ಅನ್ನೋದು, ಯಾರ್ಯಾರು ನೋಡಿದ್ದಾರೆ, ಏನೇನು ಕ್ವೆಶ್ಚನ್ಸ್ ಇದೆ ಅವರಿಗೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಹಾಗೆ ಮೊನ್ನೆ ಒಂದು ಸಿನಿಮಾ ಬಂತಲ್ಲ, ಪ್ರಭಾಸ್, ಅಮಿತಾಬ್ ಬಚ್ಚನ್ ಅಂಡ್ ದೀಪಿಕಾ ಪಡುಕೋಣೆ ಎಲ್ಲ ಆಕ್ಟ್ ಮಾಡಿದ್ದು. ಅದರಲ್ಲಿ ಅಶ್ವತ್ಥಾಮ ಅನ್ನೋದನ್ನ ಹೇಗೆ ತೋರಿಸಿದ್ದಾರೆ, ಇವತ್ತಿಗೂ ಅವನು ನಮ್ಮ ಜೊತೆ ಬದುಕಿದ್ದಾನೆ, ಹನುಮಂತನನ್ನ ಚಿತ್ರ ಹಿಡಿದವ್ರದ್ದು ಕಣ್ಣು ಹೋಗ್ಬಿಡ್ತು ಅನ್ನೋದು ಕೂಡ ಕೇಳಿಸ್ಕೊಂಡಿರ್ತೀರಾ. ಇಂಥ ಕೆಲವೊಂದಷ್ಟು ಸೆನ್ಸೇಷನಲೈಸ್ಡ್ ಪರ್ಸನಾಲಿಟಿ ಅಂತ ಯಾರಿರ್ತಾರೆ, ಇವ್ರ ಬಗ್ಗೆ ಕೆಲವೊಂದಷ್ಟು ದಾಖಲಾತಿ ಅನ್ನೋದು, ಸಾಕ್ಷಿ ಅನ್ನೋದು, ನಂಬಿಕೆ ಅನ್ನೋದು ಹೆಂಗಪ್ಪ ಹಿಂಗ್ ಸಾಧ್ಯ ಅಂತ ಮೈ ರೋಮಾಂಚನಗೊಳ್ಳುತ್ತೆ. ಅಂಥದ್ದೇ ಒಬ್ಬ ಪರ್ಸನಾಲಿಟಿ ಯಾರಪ್ಪ ಅಂತಂದ್ರೆ ಅಶ್ವತ್ಥಾಮ. ಈ ಅಶ್ವತ್ಥಾಮ ಶಿವಪ್ರಸಾದ, ದ್ರೋಣಾಚಾರ್ಯರಿಗೆ ಶಿವಪ್ರಸಾದ. ಶಿವನ ರೀತಿಯ ವ್ಯಕ್ತಿತ್ವ ಇರಬೇಕು ಅಂತ ಶಿವನಲ್ಲಿ ತಪಸ್ಸನ್ನ ಮಾಡಿಕೊಂಡು ದ್ರೋಣಾಚಾರ್ಯರು ಆ ಮಗುವನ್ನ ಪ್ರಸಾದವಾಗಿ ಪಡೆದಿರ್ತಾರೆ. ಹಾಗೆ ಆ ಮಗು ಅಳುತ್ತಾ ಇರ್ಬೇಕಿದ್ರೆ ಈ ಕುದುರೆ ಕೆಂದ್ರೆ ಒಂದು ಆವಾಜ್ ಬರುತ್ತಲ್ಲ, ಆ ತರದಲ್ಲಿ ಕೇಳಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಅಶ್ವತ್ಥಾಮ ಅನ್ನೋ ಹೆಸರನ್ನ ಇಟ್ಟಿರ್ತಾರೆ. ಅವನಿಗೆ ಮೂರನೇ ಕಣ್ಣಿನ ರೀತಿಯಲ್ಲಿ ಒಂದು ಆಕೃತಿ ಅನ್ನೋದು ಹಣೆ ಮೇಲೆ ಇರುತ್ತೆ. ಅದರ ಪ್ರಯೋಜನ ಏನು ಅಂತಂದ್ರೆ, ಪಾವರ್ ಅಂದ್ರೆ ಏನು ಅಂತಂದ್ರೆ, ಸಾಮಾನ್ಯ ಮನುಷ್ಯರಿಗಿಂತ ಅವನು ಯಾಕೆ ವಿಭಿನ್ನ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಯಾವುದೇ ರೋಗ ರುಜಿನ ಬರೋದಿಲ್ಲ, ಅಥವಾ ಯಾವುದೇ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇದು ಕಚ್ಚಿ ಸಾಯುವಂತಹ ಪರಿಸ್ಥಿತಿ ಇರಲ್ಲ. ಹಿಂಗೆ ಕೆಲವೊಂದಷ್ಟು ಸ್ಪೆಷಲ್ ಪವರ್ನ ಜೊತೆಗೆ ಹುಟ್ಟಿರುವಂತಹ ಶಿವಪ್ರಸಾದವೇ ಅಶ್ವತ್ಥಾಮ. ಈ ಅಶ್ವತ್ಥಾಮನ ವ್ಯಕ್ತಿತ್ವವನ್ನ ಇನ್ನೊಂದಿನ ನಾನು ಹೇಳ್ತಾ ಹೋಗ್ತೀನಿ. ಆದ್ರೆ ಇವತ್ತಿಗೂ ಕೂಡ ಸಪ್ತ ಚಿರಂಜೀವಿಗಳ ಪೈಕಿ ಬಹಳಷ್ಟು ಕಾಂಟ್ರವರ್ಷಿಯಲ್ ಅಂಡ್ ಸೆನ್ಸೇಷನ್ ಆಗಿರುವಂತಹ ಪರ್ಸನಾಲಿಟಿ. ಯಾಕೆ ಅಂತಂದ್ರೆ, ತುಂಬಾ ಜನ ತಮ್ಮ ಬುಕ್ಸ್ ಅಲ್ಲಿ ಇರಬಹುದು, ಅನುಭವವನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ತಾ ಇರಬಹುದು, ಅವಾಗ ನಾವು ಈ ತರದೊಬ್ಬ ವ್ಯಕ್ತಿಯನ್ನ ನೋಡಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಈಗ ನನಗೂ ಒಂದು ಡೌಟ್ ಇತ್ತು, ಹೆಂಗಪ್ಪ ಇವರಿಗೆ ಅಂದ್ರೆ ಇಷ್ಟೆಲ್ಲ ಬಿಲಿಯನ್ಸ್ ಆಫ್ ಪೀಪಲ್ ಮಧ್ಯದಲ್ಲಿ ಇವ್ರಿಗೆ ನಾನು ಕಾಣಿಸ್ಕೋತೀನಿ, ಇವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅಶ್ವತ್ಥಾಮ ಯಾಕೆ ಡಿಸೈಡ್ ಮಾಡ್ತಾನೆ ಅನ್ನೋದು ನಮ್ಗೆ ಕ್ಯೂರಿಯಾಸಿಟಿ ಅಲ್ವಾ. ಆದ್ರೆ ಮೂರು ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಸಾಕ್ಷ್ಯಗಳನ್ನ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಹೋಗ್ತೀನಿ. ಯಾಕೆ ಅಶ್ವತ್ಥಾಮ ಇನ್ನೂ ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಇದ್ದಾನೆ, ಎಲ್ಲಿವರೆಗೂ ಶ್ರೀಕೃಷ್ಣ ಪರಮಾತ್ಮನ ಶಾಪ ಇರುತ್ತೆ ಅಲ್ವಾ, ಯಾಕೆ ಶಾಪ ಕೊಡ್ತಾನೆ ಅನ್ನೋದನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಈ ಸಮಯದ ಕೊನೆಯವರೆಗೂ ನೀನು ಹೀಗೆ ಓಡಾಡ್ತಾ ಇರ್ಬೇಕು, ನಿನಗೆ ಸಾವೇ ಬರಬಾರ್ದು, ನಿನ್ನ ಅಮರತ್ವ ಅನ್ನೋದೇ ನಿನಗೆ ಶಾಪ ಅಂತ ಶ್ರೀಕೃಷ್ಣ ಪರಮಾತ್ಮನ ಶಾಪ ಏನಿರುತ್ತೆ, ಹಾಗೆ ಕಲ್ಕಿಗೆ, ಯಾರು ಶ್ರೀಮನ್ನಾರಾಯಣನ ಕೊನೆಯ ಅವತಾರ ಅಂತ ಏನ್ ಹೇಳ್ತೀವಿ, ಅವನಿಗೆ ನೀನು ಧರ್ಮ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಸಹಾಯ ಮಾಡಬೇಕು, ಆವಾಗ್ಲೇ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಹೋಗಿರ್ತಾನೆ. ಆ ಒಂದು ಕಾರಣದಿಂದ ಈ ಭೂಮಿಯ ಮೂಲೆ ಮೂಲೆಯಲ್ಲಿ ಇವನು ಅಲಿತಾ ಇದ್ದಾನೆ ಹುಚ್ಚನ ಹಾಗೆ, ಆ ಪಶ್ಚಾತ್ತಾಪದ ಜೊತೆಗೆ ಅಂತ ಹೇಳೋರಿದ್ದಾರೆ. ಕೇಳಿಸ್ಕೊಂಡಿರ್ತೀವಿ ನಾವು ಇದನ್ನ ಕಥೆಯಲ್ಲಿ. ಆದ್ರೆ ಇವನ್ ಯಾರ್ಯಾರಿಗೆ ಕಾಣಿಸ್ಕೊಂಡಿದ್ದಾನೆ, ಮೂರು ಆ ಸಾಕ್ಷ್ಯ ಅನ್ನುವಂಥದ್ದು ನಂಬಿಕೆಗೆ ಅರ್ಹವಾಗಿರುವಂತಹ ಸಾಕ್ಷ್ಯ ಅನ್ನೋದನ್ನ ಮೊದಲೇದು ಹೇಳ್ತೀನಿ. ಇದು ಹೆಂಗ್ ಸಾಧ್ಯ ಅಂತ ಇವತ್ತಿಗೂ ನನಗೂ ಅನ್ಸುತ್ತೆ, ಆಯ್ತಾ. ಆಸ್ ಅ ಜರ್ನಲಿಸ್ಟ್ ಅಥವಾ ಆಸ್ ಅ ಸೈನ್ಸ್ ಸ್ಟೂಡೆಂಟ್ ಅಂಡ್ ಆಲ್ಸೋ ಅ ಬಿಲೀವರ್ ಅಂಡ್ ಆಲ್ಸೋ ಅ ಸೀಕರ್ ಆಫ್ ಸಚ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್, ಹಿಸ್ಟ್ರೀಸ್ ಆಫ್ ಸನಾತನ ಧರ್ಮ. ಸ್ವಲ್ಪ ವರ್ಷದ ಹಿಂದೆ ಬಡಾ ರಹಸ್ಯ ಅಂತ ಹೇಳಿ ಒಂದು ಸೆಗ್ಮೆಂಟ್ ಅನ್ನ ಮಾಡುತ್ತೆ ಜಿ ನ್ಯೂಸ್. ಏನಕ್ಕಪ್ಪ ಅಂತಂದ್ರೆ, ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯಲ್ಲಿ ಒಂದು ಮಂದಿರ ಇದೆ, ಇವತ್ತಿಗೂ ಇದೆ ಆ ದೇವಾಲಯ, ಕೈಲೇಶ್ವರ ಮಂದಿರ ಅಂತ ಕರೀತಾರೆ ಅದನ್ನ. ಅಲ್ಲಿನ ಪೂಜಾರಿ ಸೇರಿದ ಹಾಗೆ ಜನರ ನಂಬಿಕೆ ಏನು ಅಂತಂದ್ರೆ, ಬೆಳಗಿನ ಜಾವದಲ್ಲಿ ನಾವು ದೇವಸ್ಥಾನದ ಬಾಗಿಲನ್ನ ತೆಗೆದ ತಕ್ಷಣ ಗರ್ಭಗುಡಿ ಹೆಂಗಿರುತ್ತೆ ಅಂತಂದ್ರೆ, ಈಗಲೇ ಯಾರೋ ಬಂದು ಅಲ್ಲಿ ಅಭಿಷೇಕ ಮಾಡಿ ಶಿವಲಿಂಗಕ್ಕೆ ಪೂಜೆ ಪುನಸ್ಕಾರ ಮಾಡಿ ಹೋಗಿದ್ದಾರೆ. ರಾತ್ರಿ ಬಾಗಿಲು ಹಾಕುವಾಗ ಹೀಗಿರೋದಿಲ್ಲ ಗರ್ಭಗುಡಿ, ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಚಮತ್ಕಾರವನ್ನ ನಾವು ಪ್ರತಿದಿನ ನೋಡ್ತೀವಿ ಅಂತ ಅರ್ಚಕರು ಕ್ಲೇಮ್ ಮಾಡ್ತಾ ಇರ್ತಾರೆ. ಇದೆಂಥ ರಹಸ್ಯ, ಇದನ್ನ ಭೇದಿಸ್ಬೇಕು ಅಂತ ಹೇಳ್ಬಿಟ್ಟು ಜಿ ನ್ಯೂಸ್ ರಾತ್ರಿ ಪೂರ್ತಿ ಆ ದೇವಸ್ಥಾನದ ಸುತ್ತಮುತ್ತಲು ಎಲ್ಲ ಕ್ಯಾಮ್ರಾ ಹಾಕೊಂಡು, ಒಬ್ರು ರಿಪೋರ್ಟರ್ ಅಲ್ಲೇ ಉಳ್ಕೊಂಡು, ಯಾವಾಗ ರಾತ್ರಿ ಗರ್ಭಗುಡಿಯ ಬೀಗವನ್ನ ಹಾಕ್ತಾರೆ, ಆ ಬೀಗವನ್ನ ಇಸ್ಕೊಂಡು ಯಾರು ಮತ್ತೆ ಅಲ್ಲಿ ಪ್ರವೇಶ ಮಾಡಿಲ್ಲ ಅನ್ನೋದು ಎಲ್ಲವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಬೆಳಗ್ಗೆ ಡೋರ್ ಓಪನ್ ಮಾಡ್ತಾರೆ ಗರ್ಭಗುಡಿದು. ಶಿವಲಿಂಗ ಹೆಂಗಿರುತ್ತೆ ಅಂತಂದ್ರೆ, ಫ್ರೆಶ್ ಆಗಿ ಇವಾಗ ಯಾರೋ ಬಂದು ಶಿವನಿಗೆ ಅಭಿಷೇಕವನ್ನ ಮಾಡಿಸಿ ಅಲ್ಲಿ ಹೂವಿನ ಹಾರವನ್ನ ಹಾಕಿ ಪೂಜೆ ಮಾಡಿ ಹೋಗಿದ್ದಾರೆ. ಆದ್ರೆ ರಾತ್ರಿ ಯಾವಾಗ ಬಾಗಿಲು ಹಾಕಿದ್ರು ಅಲ್ಲಿಂದ ಯಾರೂ ಕೂಡ ಒಳಗಡೆ ಹೋಗಿರೋಕ್ ಸಾಧ್ಯ ಇಲ್ಲ. ಆವಾಗ ಅರ್ಚಕರು ಏನೂ ಆಗಿಲ್ಲ, ಎಂಥದ್ದು ಇಲ್ಲ, ನಮ್ಗಿದು ಆಲ್ರೆಡಿ ಗೊತ್ತಿರೋದು ಅನ್ನೋ ರೀತಿಯಲ್ಲಿ ಅಶ್ವತ್ಥಾಮ ಬಂದು ಪೂಜೆ ಮಾಡು ಹೋಗಿರೋದು, ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಇವತ್ತಿಗೂ
ಯಾರು ಒಳಗಡೆ ಬಂದಿದ್ರು, ಹೇಗದು ಸಾಧ್ಯ ಅನ್ನೋದು ಗೊತ್ತಾಗಿಲ್ಲ. ಅಂದ್ರೆ ರಹಸ್ಯ ಅಂತಂದ್ರೆ ಅದನ್ನೇ ರಹಸ್ಯ ಅಂತ ಹೇಳ್ತೀವಿ. ಇವತ್ತಿಗೂ ಕೇದಾರನಾಥದಲ್ಲಿ ನಾವು ಹೇಳ್ತೀವಲ್ವಾ, ದೀಪ ಹಚ್ಚಿಟ್ಟಿರೋದು 6 ತಿಂಗಳವರೆಗೆ, ವಾಪಸ್ ನಾವು ಅದನ್ನ ಬಾಗಿಲು ತೆಗೆದಾಗ ಆಶ್ಚರ್ಯ ಆಗೋ ರೀತಿಯಲ್ಲಿ ದೀಪ ಉರಿತಾ ಇರುತ್ತೆ. ಹೆಂಗೆ 6 ತಿಂಗಳವರೆಗೆ ಎಣ್ಣೆ ಹಾಕದೇ ಇದ್ರು, ತುಪ್ಪ ಹಾಕದೇ ಇದ್ರು ಒಂದು ಜ್ಯೋತಿ ಬೆಳಗೋಕ್ ಸಾಧ್ಯ ಅನ್ನೋದು ಇವತ್ತಿನವರೆಗೂ ಮಿಸ್ಟ್ರಿ. ದಿಸ್ ಈಸ್ ಬಿಯಾಂಡ್ ಸೈನ್ಸ್. ಇದು ಒಂದು ಸಾಕ್ಷ್ಯ. ಆದ್ರೆ ಇನ್ನೊಂದು ನಮಗೆ ಒಂದು ಕೃತಿಯಲ್ಲಿ ಸಿಗುತ್ತೆ. ಕರ್ನಾಟ ಭಾರತ ಕಥಾ ಮಂಜರಿ. ನಮ್ಮ ಗದುಗಿನ ನಾರಣಪ್ಪ ಅಂದ್ರೆ ಕುಮಾರವ್ಯಾಸ ಅಂತ ಯಾರನ್ನ ಕರಿತೀವಿ, ಅವರು ಒಂದು ತನ್ನದೇ ಆಗಿರೋ ವರ್ಜನ್ ಅನ್ನ ಮಹಾಭಾರತಕ್ಕೆ ರಿಲೇಟೆಡ್ ಆಗಿ ಬರಿತಾ ಹೋಗ್ತಾರೆ. ಕುಮಾರವ್ಯಾಸ ಅಂತ ಅವರಿಗೆ ಹೆಸರು ಬಂದಿದ್ದು ಕೂಡ ಮಹಾಭಾರತವನ್ನ ನಿಜವಾಗಿ ಬರೆದವರು ವ್ಯಾಸ ಮಹರ್ಷಿಗಳು. ಅದನ್ನ ತನ್ನ ಒಂದು ವರ್ಷನ್ ಅಲ್ಲಿ ಬೇರೆದೇ ದೃಷ್ಟಿಕೋನದಲ್ಲಿ ಬರೆದಿರೋದು ನಮ್ಮ ಗದುಗಿನ ನಾರಣಪ್ಪ. ಈ ಕಥಾಮಂಜರಿಯನ್ನ ನಾವು ಓದ್ತಾ ಹೋದ್ವಿ ಅಂತಂದ್ರೆ ಇಲ್ಲಿ ಪಾಂಡವರನ್ನ ಕೇಂದ್ರ ಬಿಂದುವನ್ನಾಗಿ ಅಥವಾ ಹೀರೋಯಿಕ್ ಆಗಿ ತೋರಿಸಿಲ್ಲ. ಭೀಮ ಹಾಗೂ ದುರ್ಯೋಧನನ ಗದಾಯುದ್ಧ ಅನ್ನೋದು ಏನಿದೆ, ಕೌರವರು ಯಾವ ರೀತಿ ಇದ್ರು ಅನ್ನೋದನ್ನ ಕೌರವರ ಪರ್ಸ್ಪೆಕ್ಟಿವ್ ಅಲ್ಲಿ ಗದುಗಿನ ನಾರಣಪ್ಪ ಕುಮಾರವ್ಯಾಸ ಅವರು ನಮ್ಗೆ ಹೇಳ್ತಾ ಹೋಗ್ತಾರೆ. ಅವಾಗ ಆಶ್ಚರ್ಯ ಆಗತ್ತೆ. ಈ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರ ನಿಂತಿದ್ದೆ ಧರ್ಮದ ಪುನರ್ ಪ್ರತಿಷ್ಠಾಪನೆಗಾಗಿ. ಆದ್ರೆ ಇಲ್ಲಿ ಗದುಗಿನ ನಾರಣಪ್ಪ ಯಾಕೆ ಕೌರವರ ಪರವಾಗಿ ಅಥವಾ ಅವರ ಒಂದು ದೃಷ್ಟಿಕೋನದಲ್ಲಿ ಈ ಕರ್ನಾಟ ಭಾರತ ಕಥಾ ಮಂಜರಿಯನ್ನ ಬರೆದಿದ್ದಾರೆ ಅಂತಂದ್ರೆ ವೆರಿ ಬ್ಯೂಟಿಫುಲ್ ಅನ್ಸುತ್ತೆ. ಹಾಗೆ ನಿಮ್ಗೆ ಈ ಕಥೆಯನ್ನ ನಾನು ಎಂಡ್ ಮಾಡೋಷ್ಟಿಗೆ ಒಂದ್ಸತಿ ರೋಮಾಂಚನಗೊಳ್ಳುತ್ತೆ. ಇದನ್ನ ಖುದ್ದು ಯಾರು ನರೇಟ್ ಮಾಡಿದ್ದು ಅಂತಂದ್ರೆ ಗದುಗಿನ ನಾರಣಪ್ಪ ಅವರಿಗೆ ಅಶ್ವತ್ಥಾಮ ಅನ್ನುವಂತಹ ನಂಬಿಕೆ ಇದೆ. ಯಾವಾಗ ಗದುಗಿನ ವೀರನಾರಾಯಣ ದೇವಸ್ಥಾನಕ್ಕೆ ಅವರು ಹೋಗುವಂತಹ ಪರಿಪಾಠವನ್ನ ಮಾಡ್ಕೊಂಡಿರ್ತಾರೆ, ಒಂದಿನ ಸಾಮಾನ್ಯವಾಗಿ ಏನ್ ಹೈಟ್ ಇರುತ್ತೆ ನಮ್ಮದು, ಯಾವ ಆಕಾರ ಇರುತ್ತೆ, ಆ ತರದ್ಕಿಂತ ಸ್ವಲ್ಪ ಅಜಾನುಬಾಹು ಆಗಿರೋ ಒಬ್ಬ ವ್ಯಕ್ತಿ ಆ ದೇವಸ್ಥಾನಕ್ಕೆ ಬರ್ತಾ ಇರೋದನ್ನ ಇವರು ಗಮನಿಸ್ತಾರೆ. ಹೋಗಿ ಅವ್ರ ಹತ್ರ ಕೇಳ್ತಾರೆ, ನೀವ್ ಯಾರು? ನಿಮ್ಮನ್ನ ನೋಡಿದ್ರೆ ಒಂದ್ ಸ್ವಲ್ಪ ವಿಚಿತ್ರ ಅಂತ ಅನಿಸುತ್ತೆ, ನಿಮ್ಮ ದೇಹವನ್ನ ಆಕೃತಿಯನ್ನ ನೋಡಿದಾಗ ಈ ಕಾಲದವರಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಆ ವ್ಯಕ್ತಿ ನಾನು ಮಹಾಭಾರತ ಕಾಲಕ್ಕೆ ಸೇರಿರುವಂತ ಅಶ್ವತ್ಥಾಮ ಅಂತ ಹೇಳ್ತಾರೆ. ಅವಾಗ ಗದುಗಿನ ನಾರಣಪ್ಪ ಅವರಿಗೆ ಮೈಯೆಲ್ಲ ರೋಮಾಂಚನ ಆಗತ್ತೆ. ನನಗೆ ಮಹಾಭಾರತದಲ್ಲಿ ಏನೇನಾಗಿತ್ತು ನೀವು ವಿಟ್ನೆಸ್, ಸಾಕ್ಷಿ, ಅದೆಲ್ಲದನ್ನ ಹೇಳ್ತಾ ಹೋಗಿ ನಾನು ಅದನ್ನ ಬರಿತಾ ಹೋಗ್ತೀನಿ ಅಂತ ಹೇಳ್ತಾರಂತೆ. ಅವಾಗ ಅಶ್ವತ್ಥಾಮ ನಾನು ಹೇಳಕ್ ರೆಡಿ, ಆದ್ರೆ ನಾನ್ ಯಾರು, ನಾನಿದನ್ನ ನಿಮಗೆ ಯಾಕೆ ಹೇಳ್ತಿದ್ದೀನಿ, ಅಥವಾ ಈ ಒಂದು ಕೃತಿಯನ್ನ ನೀವು ನನ್ನ ಮೂಲಕ ಬರ್ದಿರೋದು ಅನ್ನೋದನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಹೇಳ್ಕೊಳ್ಬಾರ್ದು ಅನ್ನೋ ಒಂದು ಪ್ರಾಮಿಸ್ ಅನ್ನ ಮಾಡಿಸ್ಕೊತಾನಂತೆ. ಹಾಗಾಗಿಯೇ ಅಶ್ವತ್ಥಾಮ ಪೂರ್ತಿ ಕಥೆಯನ್ನ ಹೇಳೋದು ಕೌರವರ ದೃಷ್ಟಿಕೋನದಲ್ಲಿ. ಹೇಳ್ತಾ 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 ಈ ದುರ್ಯೋಧನ ಮತ್ತೆ ಅಶ್ವತ್ಥಾಮನ ನಡುವೆ ಏನು ಸ್ನೇಹ ಅನ್ನೋದಿರತ್ತಲ್ವಾ, ಅದೆಲ್ಲದನ್ನ ನೆನಪಿಸ್ಕೊಳ್ಳೋದು, ದುರ್ಯೋಧನ ಹೇಗ್ ಸತ್ತ, ಭೀಮ ಹಾಗೂ ದುರ್ಯೋಧನನ ನಡುವಿನ ಗದಾಯುದ್ಧವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಅಶ್ವತ್ಥಾಮ ತುಂಬಾ ಕಣ್ಣೀರ್ ಹಾಕ್ತಾನಂತೆ. ಆ ಕಣ್ಣೀರ್ ಹಾಕ್ತಾ ಹಾಕ್ತಾ ಅವತ್ತು ಅವನಿಗೆ ಮುಂದೆ ಸ್ಟೋರಿ ಏನಿರುತ್ತೆ, ಈ ದುರ್ಯೋಧನನ ಅಂತ್ಯ ಹೇಗಾಯ್ತು ಅಂತ ಹೇಳೋದಕ್ಕಿಂತ ಮುಂಚೆನೆ ಗದಾಯುದ್ಧ ಹೇಳ್ತಾ ಹೇಳ್ತಾ ಹತ್ತು ಸುಸ್ತಾಗಿ ಮುಂದಿನ ಕಥೆಯನ್ನ ನಾಳೆ ಹೇಳ್ತೀನಿ ಅಂತ ಹೇಳ್ಬಿಡ್ತಾನಂತೆ. ಈ ನಾಳೆ ಹೇಳ್ಬಿಡ್ತೀನಿ ಅಂತ ಹೇಳಾದ್ಮೇಲೆ ನಮ್ಮ ಮನುಷ್ಯನಿಗೆ ಒಂದು ವೀಕ್ನೆಸ್ ಇದೆ, ಏನೋ ಒಂದು ಸ್ಪೆಷಾಲಿಟಿ ಅನ್ನೋದು ಅಥವಾ ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ನನಗೆ ಗೊತ್ತಿದೆ ಅಂದ ತಕ್ಷಣ ಅದನ್ನ ಯಾರ ಹತ್ರ ಆದ್ರೂ ಹೇಳ್ಕೊಡ್ಬೇಕು. ಜಾಸ್ತಿ ದಿನ ಆ ರಹಸ್ಯ ಹೊಟ್ಟೆ ಒಳಗಡೆ ಉಳಿಯೋದಿಲ್ಲ. ಹಂಗೆ ಆಗತ್ತೆ ಕುಮಾರವ್ಯಾಸರಿಗೆ. ತನ್ನ ಹೆಂಡತಿ ಯಾವತ್ತು ರಾತ್ರಿ ಎಲ್ಲಿವರೆಗೂ ಬಂತು ನಿಮ್ಮ ಕೃತಿ ಅಂತ ಕೇಳಿದಾಗ ಬಾಯ್ ಬಿಟ್ಬಿಡ್ತಾರೆ. ನಾಳೆ ಮುಗಿಬಹುದು, ಯಾಕೆಂತಂದ್ರೆ ಅಶ್ವತ್ಥಾಮ ಇವತ್ತು ಗದಾಯುದ್ಧದವರೆಗೆ ನಿಲ್ಸಿದ್ದಾರೆ, ನಾಳೆ ಮೋಸ್ಟ್ಲಿ ಹೆಂಗ್ ಸತ್ತ ದುರ್ಯೋಧನ, ಆಮೇಲೆ ಏನಾಯ್ತು, ಅಶ್ವತ್ಥಾಮನ ಪರಿಸ್ಥಿತಿಗೆ ಏನಿತ್ತು ಅನ್ನೋದನ್ನೆಲ್ಲ ಹೇಳ್ತಾರೆ ಅಂತ ಬಾಯ್ತಪ್ಪಿ ಹೇಳ್ಬಿಡ್ತಾರೆ. ಆವಾಗ ಅವನ ಹೆಂಡತಿಗೆ ಶಾಕ್. ಅಶ್ವತ್ಥಾಮ ನಿಮಗೆ ಕಥೆಯನ್ನ ಹೇಳ್ತಾ ಇರೋದಾ, ನಿಜವಾಗ್ಲೂ ನೀವು ಅಶ್ವತ್ಥಾಮನನ್ನ ನೋಡಿದ್ದೀರಾ ಅಂತ ಕೇಳಿದಾಗ ಕುಮಾರವ್ಯಾಸರಿಗೆ ಗಾಬರಿ ಆಗತ್ತೆ. ಮಾತಾಡ್ತಾ ಮಾತಾಡ್ತಾ ಫ್ಲೋ ಅಲ್ಲಿ ಏನ್ ಮಾತಾಡ್ಬಿಟ್ಟೆ ನಾನು ಅಂತ ಮರಿದ ದೇವಸ್ಥಾನಕ್ಕೆ ಹೋಗ್ತಾರೆ. ಅಶ್ವತ್ಥಾಮ ಅಲ್ಲಿ ಅವರಿಗೆ ಸಿಗೋದೇ ಇಲ್ಲ. ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ನೀವು ಕರ್ನಾಟ ಭಾರತ ಕಥಾ ಮಂಜರಿಯನ್ನ ತೆಗೆದು ನೋಡಿದ್ರಿ ಅಂತಂದ್ರೆ ಆ ಕೃತಿ ಎಲ್ಲಿಗೆ ಎಂಡ್ ಆಗಿದೆ ಅಂತಂದ್ರೆ ದುರ್ಯೋಧನ ಹಾಗೂ ಭೀಮನ ಗದಾಯುದ್ಧ. ವ್ಯಾಸರ ಮಹಾಭಾರತ ಎಲ್ಲಿಗೆ ಎಂಡ್ ಆಗಿದೆ ಅನ್ನೋದನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಈ ಕೃತಿ ಇದಕ್ಕೆ ನಮಗೆ ಇನ್ಕಂಪ್ಲೀಟ್ ಅಂತ ಅನಿಸೋದು. ಹಾಗೆ ದೃಷ್ಟಿಕೋನ ಯಾರದ್ದಿರೋದು ಅಂತಂದ್ರೆ
ಕೌರವರ ದೃಷ್ಟಿಕೋನ. ಯಾಕೆ ಅಂತಂದ್ರೆ ಕೌರವ ಅಪೋಲೈಸರ್ ಆಗಿ, ಸಿಂಪಥೈಸರ್ ಆಗಿ ಅಶ್ವತ್ಥಾಮನೆ ಈ ಕಥೆಯನ್ನ ಹೇಳಿರೋದು. ಇನ್ನೊಂದು ಕೃತಿಯ ಹೆಸರು ಬಂದು ಪೃಥ್ವಿರಾಜ ರಾಸೋ. 12ನೇ ಶತಮಾನದ ಸಮಯದಲ್ಲಿ ಈ ಮೊಹಮ್ಮದ್ ಘೋರಿ ಭಾರತವನ್ನ ದಂಡೆತ್ತಿ ಬರ್ತಾನೆ. ಪೃಥ್ವಿರಾಜ್ ಚೌಹಾಣ್ ಅವರು ಅವನನ್ನ ತಡೆಯುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನಿರುತ್ತೆ, ಸೋತ್ ಹೋಗ್ತಾರೆ. ಆ ಸೋತವರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿ ಇದೆಲ್ಲ ನಶ್ವರ ಅನ್ನೋ ಥರದ್ದು ಒಂದು ಭಾವನೆ ಬಂದು ಕಾಡಿಗೆ ಹೊರಟೋಗ್ತಾರೆ. ಆ ಕಾಡಿಗೆ ಹೊರಟೋಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ದಾರಿಯಲ್ಲಿ ಒಬ್ಬ ಅಜಾನುಬಾಹು ವ್ಯಕ್ತಿ ಎದುರಾಗ್ತಾನೆ. ಹಂಗೆ ಮಾತಾಡ್ತಾ ಇರ್ಬೇಕಿದ್ರೆ ಈ ದೇವರು ದೇಂದ್ರು, ಈ ಜೀವನದ ಪರ್ಪಸ್ ಏನು, ಈ ಹಿಂದುತ್ವ ಅನ್ನೋದನ್ನ, ಜೊತೆಗೆ ನಮ್ಮ ಸಂಸ್ಕೃತಿ ಅನ್ನೋದ್ರನ್ನ, ಇಂಥ ದಾಳಿಕೋರರಿಂದ ಹೇಗೆ ನಾವು ಬಚಾವ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸುದೀರ್ಘ ಚರ್ಚೆ ನಡೆಸ್ತಾ ಇರ್ಬೇಕಿದ್ರೆ ಸುಮ್ಮನೆ ತಮಾಷೆಗೆ ಒಂದು ಬಾಯಿ ಮಾತಲ್ಲಿ ಹೇಳ್ಬಿಡ್ತಾರೆ, ಇನ್ನು ನೋಡಿದ್ರೆ ಮಹಾಭಾರತದ ಟೈಮ್ ಅವನು ಅಂತ ಅನ್ಸುತ್ತೆ, ನಿನ್ ದೇಹ ಎಲ್ಲ ಹಾಗೆ ಇದೆ ಅಂತ ಸುಮ್ಮನೆ ತಮಾಷೆಗೊಂದು ಕಾಮೆಂಟ್ ಅನ್ನ ಪಾಸ್ ಮಾಡಿದಾಗ ಅಶ್ವತ್ಥಾಮ, ಹೌದು ನಾನು ಮಹಾಭಾರತದ ಕಾಲದವನೇ, ನಾನು ಕಲಿಯುಗಕ್ಕೆ ಸೇರಿರುವಂತಹ ವ್ಯಕ್ತಿ ಅಲ್ಲ, ನಾನು ಶಾಪದಿಂದ ಇಲ್ಲಿ ಇರೋದು, ಎಲ್ಲಿವರೆಗೂ ಕಲ್ಕಿ ಅವತಾರವನ್ನ ತಳೆಯೋದಿಲ್ಲ ಅಲ್ಲಿವರೆಗೂ ನನ್ನ ಶಾಪ ವಿಮುಕ್ತಿ ಅನ್ನೋದಿಲ್ಲ, ಅದಕ್ಕೆ ಈ ರೀತಿ ಅಭಯಪಾರಿ ತರ ಓಡಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾನೆ. ಅವಾಗ ಪೃಥ್ವಿರಾಜ್ ಚೌಹಾಣ್ ಅವರಿಗೆ ಆಶ್ಚರ್ಯದ ಜೊತೆಗೆ ಮೈ ರೋಮಾಂಚನಗೊಳ್ಳುತ್ತೆ. ಇದಾದ ನಂತರದಲ್ಲಿ ಬಹಳಷ್ಟು ಬಾಬಾಜಿಗಳು ತಮ್ಮ ಬುಕ್ಸ್ ಅಲ್ಲಿ ನಾವು ನೋಡಿದೀವಿ ಅಶ್ವತ್ಥಾಮನನ್ನ ಅನ್ನೋದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಬಟ್ ಈ ಮೂರನ್ನ ನಾನು ಯಾಕೆ ನಂಬ್ತೀನಿ ಅಂತಂದ್ರೆ ಅದಕ್ಕೊಂದು ವ್ಯಾಲಿಡೇಷನ್ ಸಿಗುತ್ತೆ. ಪೃಥ್ವಿರಾಜ್ ಚೌಹಾಣ್ ಅಂತಹ ಒಬ್ಬ ಧೀಮಂತ ನಾಯಕ, ಒಬ್ಬ ಮಹಾನ್ ಸಾಮ್ರಾಟ ಸುಮ್ನೆ ತನ್ನ ಆಟೋಬಯೋಗ್ರಫಿ ಆಗಿರೋ ಪೃಥ್ವಿರಾಜು ರಾಸೋದಲ್ಲಿ ಬಾಯಿ ಬಂದಂಗೆ ಬರ್ಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಅವ್ರನ್ನ ನೋಡಿದ್ದೆ ಇವ್ರನ್ನ ನೋಡಿದ್ದೆ ಅಂತ ಸುಳ್ಳು ಹೇಳ್ತಾರೆ ಅನ್ನೋದನ್ನ ನಾನ್ ಬಹುಶಃ ನಂಬೋದಿಲ್ಲ. ಹಾಗಾಗಿ ಈ 3 ಸಾಕ್ಷ್ಯ, ಪೃಥ್ವಿರಾಜು ರಾಸು, ಕರ್ನಾಟಕ ಭಾರತ ಕಥಾಮಂಜರಿ ಹಾಗೂ ಜಿ ನ್ಯೂಸ್ ನಡೆಸಿದ್ದಂತಹ ಈ ಒಂದು ಬಡಾ ರಹಸ್ಯ ಅನ್ನುವಂಥದ್ದು ಕೈಲೇಶ್ವರ ಮಂದಿರದಲ್ಲಿ, ಇದು 3ನ್ನ ಕೇಳಿಸ್ಕೊಂಡಾಗ ನಮ್ಮ ಹಿಂದೂ ಸಂಸ್ಕೃತಿಯ ಕೆಲವೊಂದಷ್ಟು ವಿಚಾರಗಳು ಏನೇನೋ ನಮಗ್ ಗೊತ್ತಿಲ್ಲದೆ ಇರೋದು, ಹಾಗೆ ಒಂದ್ ವೇಳೆ ನನ್ನ ಜೀವನದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನ ನೋಡ್ಬಿಟ್ಟೆ ಯಾವುದೋ ಒಂದ್ ಕಡೆ ಎನ್ಕೌಂಟರ್ ಮಾಡ್ಬಿಟ್ಟೆ ಅಂತಂದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ರಿಯಾಕ್ಷನ್ ಆ ಮೊಮೆಂಟ್ಗೆ ಏನಿರಬಹುದು ಅನ್ನೋದನ್ನೆಲ್ಲ ನೆನ್ಸ್ಕೊಂಡಾಗಿದೆ ಅಲ್ಲ, ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಈ ಅಶ್ವತ್ಥಾಮ ಅಂತಂದ್ರೆ ಯಾರು, ಅವನ ಸ್ಪೆಷಲ್ ಪವರ್ಸ್ ಏನು, ಯಾಕೆ ಅವನು ಸಮಯದ ಕೊನೆಯವರೆಗೆ ನರಳಾಡ್ತಾ ಅವನ ಈ ಹಣೆ ಮೇಲೆ ಇರುವಂತಹ ಆ ಸ್ಪೆಷಲ್ ಮಣಿಯನ್ನ ಕಿತ್ತು ಬಿಸಾಕ್ತಾನೆ ಶ್ರೀಕೃಷ್ಣ. ಆ ನಂತರದಲ್ಲಿ ಅವನಿಗೆ ರೋಗ ರುಜಿನ ಎಲ್ಲ ಬಂದು ಯಾಕೆ ಅವನು ಈ ರೀತಿ ಓಡಾಡ್ತಾ ಇದ್ದಾನೆ, ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗ್ತಾನೆ ಅನ್ನೋ ಪ್ರತೀತಿ ಯಾಕಿದೆ, ನಂಬಿಕೆ ಏನಕ್ಕಿದೆ, ಇದೆಲ್ಲದನ್ನ ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕಾ ಸಮಸ್ತ ಸುಖಿನೋ ಭವಂತು.